ಶುಭೋದಯ ಎಲ್ರಿಗೂ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕುಲಗುರುಗಳ ಆರಾಧನೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂದರೆ ಕುಲಗುರುಗಳ ಆರಾಧನೆಯನ್ನು ಯಾಕೆ ಮಾಡಬೇಕು, ಇದರಿಂದ ಇರುವಂತಹ ಪ್ರಯೋಜನಗಳೇನು, ಲಾಭವೇನು, ಹಾಗೆ ಯಾವ ರೀತಿ ಮಾಡಬೇಕು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಎಂದಿನಂತೆ ನನ್ನ ಜೊತೆ ಇದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು ಹಾಗೆ ಮಾಂತ್ರಿಕರು ಆಗಿರುವಂತಹ ಶ್ರೀನಿಧಿ ಹೊಳ್ಳ ಗುರುಜಿ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಗುರುಜಿ, ಸಾಮಾನ್ಯವಾಗಿ ನಾವೆಲ್ಲ ಕುಲದೇವರ ಆರಾಧನೆ ಅನ್ನೋದನ್ನ ಕೇಳಿರ್ತೀವಿ. ಇವತ್ತು ಕುಲಗುರುಗಳ ಗುರುಪೀಠ ಆರಾಧನೆ ಯಾವ ರೀತಿ ಮಾಡಬೇಕು, ಹಾಗೆ ಇದರಿಂದ ಇರುವಂತಹ ಪ್ರಯೋಜನಗಳೇನು, ಅಂದರೆ ಕುಲಗುರುಗಳ ಆರಾಧನೆ ಅಂದರೆ ಮೊದಲಿಗೆ ಏನು ಅನ್ನೋದ್ರ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಗುರುಭ್ಯೋ ನಮಃ. ಗುರುಪೀಠ ಅಂತ ಹೇಳಿದರೆ ನೆನ್ನೆ ಹೇಳಿದ ಹಾಗೆ ದೇವತಾರಾಧನೆ ಎಷ್ಟು ಪ್ರಾಮುಖ್ಯವೋ ಮನುಷ್ಯನಿಗೆ ಗುರುಗಳ ಅನುಗ್ರಹವೂ ಅದೇ ರೀತಿಯಾಗಿರುವಂಥದ್ದು. ಹಾಗೆ ಹಲವಾರು ರೀತಿಯಾಗಿರ್ತಕ್ಕಂಥ ವಚನಕಾರರು, ಶಾಸ್ತ್ರಕಾರರು ಅವರವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಆದರೆ ಇಲ್ಲಿ ವರ್ಷಂಪ್ರತಿಯಾಗಿ ಗುರುಪಾದುಕಾ ಪೂಜೆಯನ್ನು, ಭಿಕ್ಷಾವಂದನಾದಿಗಳನ್ನೆಲ್ಲ ಮಾಡಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ ಈ ಹಿಂದೆ ಋಷಿಮುನಿಗಳೆಲ್ಲ ದೇವತಾ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಒಂದು ಮ್ಯಾನ್ಯುವಲನ್ನು ಬರೆದಿಟ್ಟಿದ್ರು. ಅದರಂತೆ ಈಗಿನ ಕಾಲಘಟ್ಟದಲ್ಲಿ ಹೋಮ ಹವನಾದಿಗಳೆಲ್ಲ ನಡೀತಾ ಹೋಗ್ತದೆ. ಹಾಗೆ ಆ ಹೋಮಾದಿಗಳಲ್ಲಿ ಕೆಲವೊಂದು ದೋಷಾದಿಗಳಾದರೆ ಏನಾಗ್ಬೋದು, ದೇವತಾ ಕೋಪ ಬರ್ತದೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಹಾಗೆ ಒಂದೊಂದು ಚತುರ್ವರ್ಣ ಆಶ್ರಮದವರಿಗೂ ಅವರದ್ದೇ ಆಗಿರತಕ್ಕಂತಹ ಗುರುಪೀಠಗಳಿದ್ದಾವೆ. ಆ ಗುರುಪೀಠಕ್ಕೆ ಪರಂಪರಾನುಗತವಾಗಿ ಗುರುಗಳು ಒಬ್ಬರಾದ್ಮೇಲೆ ಒಬ್ಬರು, ಈಗ ನಾನು ಹೋದ ನಂತರ ಒಬ್ಬ ಶಿಷ್ಯನ ತಗೊಂಡು ಉದ್ಧಾರ ಮಾಡೋದು, ಅದಕ್ಕೆ ಆ ಕುಟುಂಬದವರೆಲ್ಲ ಹೋಗಿ ಗುರುಗಳ ದರ್ಶನವನ್ನು ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ ಕೆಲವೊಂದು ದೇವತಾ ಕೋಪಗಳು ಗುರುವಿನ ದರ್ಶನದಿಂದನೇ ಆಗೋಗ್ಬಿಡ್ತದಂತೆ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕಂತೆ ಕೆಲವೊಂದು ದೋಷಗಳು ನಿವೃತ್ತಿ ಆಗ್ತದೆ ಅಂತ ಹೇಳಿ. ಆದರೆ ಈಗಿನ ಕಾಲಘಟ್ಟದಲ್ಲಿ ಗುರುಗಳು ಅಂತ ಹೇಳಿದರೆ ಪಂಚ ಹುಟ್ಟೋರು, ಭಸ್ಮ ಹೊಡೆದವರೆಲ್ಲ ಗುರುಗಳಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಮ್ಮದು ಒಂದು ಸಂಪ್ರದಾಯ ಉಂಟು. ನಾವು ಬ್ರಾಹ್ಮಣರು, ಹಾಗೆ ಕ್ಷತ್ರಿಯರು, ವೈಶ್ಯರು, ಅವರಿಗೆ ಆದಂತಹ ಅವರದ್ದೇ ಕುಲದ ಗುರುಪೀಠಗಳಿದ್ದಾವೆ. ಈಗ ತುಮಕೂರಿನಲ್ಲಿ ನೋಡ್ಬೋದು, ಅವರಿಗೆ ಆ ಗುರುಪೀಠದವರೆಲ್ಲ ಅಲ್ಲಿ ಹೋಗಿ ನಡ್ಕೊಂಡು ಬರ್ತಾರೆ. ಅವರಿಗೆ ಗುರುಪಾದುಕಾ ಪೂಜೆಗಳನ್ನು ಮಾಡುವಂಥದ್ದು. ಇದರಿಂದ ಯಾಕೆ ಗುರುಗಳ ಪೂಜೆಯನ್ನು ಮಾಡಬೇಕು ಅಂತ ಕೇಳಿದರೆ, ನಮಗೆ ಪ್ರತಿಯೊಂದಕ್ಕೂ ಸಮೇತ ಸಮಸ್ಯೆ ಇತ್ತು ಅಂತ ಆದರೆ ಅದರಲ್ಲಿ ತಿಳಿದಂಥವ್ರನ್ನು ಕೇಳ್ತೇವೆ. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಏನೇ ಕೇಳಬೇಕಂತಾದರೂ ಸಮೇತ ನಮ್ಮ ಗುರುಪೀಠದ ಮುಖಾಂತರವಾಗಿ, ಈ ಮದುವೆಗೆ ಮುಂಚಿತವಾಗಿ, ಜಾತಕ ಬಿಡುಗಡೆಗೆ ಮುಂಚಿತವಾಗಿ ಗುರುಗಳ ಹತ್ರ ಹೋಗಿ ಜಾತಕ ಬಿಡುಗಡೆ ಮಾಡುವಂತಹ ವಿಧಿಗಳೆಲ್ಲ ಇದ್ದಾವೆ. ಅದರಲ್ಲಿ ಜಾತಕ ಬಿಡುಗಡೆ ಮಾಡಿ ಗುರುಪಾದುಕಾ ಪೂಜೆ, ಭಿಕ್ಷಾವಂದನಾದಿಗಳನ್ನು ಮಾಡಿ ಗುರುಗಳ ಅನುಗ್ರಹವನ್ನು ತಗೊಂಡು ಅವಾಗ ಅವ್ರು ಹೇಳ್ತಾರೆ, ಹಾಂ ಈ ರೀತಿ ಆಯ್ತಪ್ಪ ಹೋಗಿ ಬಾ ಅಂತ ಹೇಳಿ. ಯಾಕೆ ಅಂದರೆ ಅವರು ನಮ್ಮ ಕುಲವನ್ನು ರಕ್ಷಣೆ ಮಾಡೋರು. ಈಗ ನಾನೊಬ್ಬ ಬ್ರಾಹ್ಮಣ ಅಂತ ಹೇಳಿದರೆ ನನ್ನದೊಂದು ಗುರುಪೀಠ ಇರ್ತದೆ. ನಾವು ನಮ್ಮ ತಂದೆ ಅವರ ಮುತ್ತಾತ ಕಾಲದಿಂದ ಅವರನ್ನೇ ನಾವು ಹೋಗಿ ಗುರುಗಳು ಅಂತ ಹೇಳಿ ಆರಾಧನೆ ಮಾಡ್ತಾ ಇರ್ತೇವೆ. ಬೇರೆ ಶಾಸ್ತ್ರಾಧಾರಿತ ವಚನಗಳು ಸುಮಾರಷ್ಟಿದ್ದಾವೆ ಗುರುಗಳ ಬಗ್ಗೆ. ಆದರೆ ಆ ಗುರುಪೀಠ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆ ಅಂತ ಹೇಳಿ. ಅದಾದ ನಂತರದಲ್ಲಿ ಜ್ಯೋತಿಷ್ಯರು ಬೇರೆ, ಮತ್ತು ಪೌರೋಹಿತ್ಯವನ್ನು ಮಾಡುವಂಥವ್ರು ಬೇರೆ. ಯಾಕೆ ಅಂತ ಕೇಳಿದರೆ ಹೇಳುವಂಥವ್ರು ಜ್ಯೋತಿಷ್ಯವನ್ನು ಮಾತ್ರ ಹೇಳಬೇಕು ಅಂತ ಹೇಳಿ ಪೌರೋಹಿತ್ಯವನ್ನು ಮಾಡ್ತಿರಲಿಲ್ಲ ಹಿಂದಿನ ಕಾಲದಲ್ಲೆಲ್ಲ. ಹೇಗೆ ಅಂತ ಕೇಳಿದರೆ ಊರಿಗೊಬ್ಬರು ಕುಲ ಪುರೋಹಿತರು ಮತ್ತು ಜ್ಯೋತಿಷ್ಯರು ಅಂತ ಹೇಳಿ ಇದ್ದರು. ಹಾಗೆ ಈ ಗುರುಪೀಠ ಅನ್ನುವಂಥ ಕಾರಣದಿಂದ ವಿವಾಹಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳು ಬರ್ಬೋದು. ಅಥವಾ ಆ ಗುರುಪೀಠದಿಂದ ಇರುವಂಥ ಈ ಜಾತಕದಲ್ಲಿ ಕೆಲವೊಂದು ದೋಷಾದಿಗಳು ಬಂತಂತಾದರೆ ನಾವು ಹೇಳೋದಲ್ಲ ಏನು ಅಂತ ಕೇಳಿದ್ರೆ, ನಿಮ್ಮ ಕುಲದ ಗುರುಗಳನ್ನು ಹೋಗಿ ನೀವು ಭೇಟಿ ಮಾಡಿ ಬನ್ನಿ. ಅಲ್ಲೇನಿರ್ತದೆ ಅಂತ ಕೇಳಿದರೆ ಅವರ ಅನುಗ್ರಹ. ಯಾಕೆಂದರೆ ಅಲ್ಲಿ ಗುರುಗಳಿಗೆ ಬೆಲೆ ಅಲ್ಲ, ಪೀಠಕ್ಕೆ ಬೆಲೆ. ಯಾವ ಪೀಠ ಅದು? ನಿಮ್ಮ ಕುಲದ್ದೇ ಪೀಠ. ಹಾಗಾಗಿ ಅಲ್ಲಿಗೆ ಹೋಗುವಂಥದ್ದು, ವರ್ಷಂಪ್ರತಿಯಾಗಿ ಸಂದರ್ಶನಾದಿಗಳನ್ನು ಮಾಡುವಂಥದ್ದು, ಅವರ ದೃಷ್ಟಿ ನಮ್ಮ ಮೇಲೆ ಬೀಳುವಂಥದ್ದು ಅತೀ ಪ್ರಾಮುಖ್ಯತೆ. ಅದು ಯಾಕೆ ಅಂತ ಕೇಳಿದರೆ, ದೇವರು ಮುನ್ನುದ್ರೆ ಏನು ಮಾಡಿದ್ರು ಸಮೇತ ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ಗುರುವಿಗೆ ಮಾತ್ರ ಇರೋದು. ಆ ಗುರು ಅನ್ನುವಂಥವನ್ನ ಅರ್ಥ ಏನು ಅಂತ ಕೇಳಿದ್ರೆ, ನಿಮ್ಮ ಕುಲದ ಗುರುಗಳನ್ನು ಆರಾಧನೆ ಮಾಡಿ. ಎಲ್ಲರೂ ಗುರುಗಳು ಅಂತ ನಾವು ಆರಾಧನೆ ಮಾಡಬಾರ್ದು. ಯಾಕೆ ಅಂತ ಕೇಳಿದ್ರೆ ಮತ್ತೆ ಅಲ್ಲಿಗೆ ಬರಬೇಕಾಗ್ತದೆ.
ಹೆತ್ತ ತಾಯಿಯನ್ನ ಅಮ್ಮ ಅಂತ ಹೇಳಿದಲೆ ಮತ್ತೆ ಇನ್ನೊಬ್ಬರನ್ನ ಹೇಳಿದಂಥ ರೀತಿಯೆಲ್ಲ ಆಗ್ತದೆ. ಹಾಗೆ ಮೊದಲ ಪ್ರಾಶಸ್ತ್ಯ ಕುಲಗುರುಗಳು, ನಂತರ ಕುಲದೇವರು. ಇನ್ಯಾವುದು ಹೊಸದಾಗಿ ನಂಗೆ ಯಾರು ಭಟ್ರು ಹೇಳ್ರ ನಾ ಇವತ್ತಿಂದ ಇನ್ನೊಂದು ಯಾವುದೋ ಆರಾಧನೆ ಮಾಡ್ತೇನೆ, ಮಾಡಬಾರ್ದು. ಅದು ಮತ್ತೆ ನಾನು, ನನ್ನ ಮಗ, ಅವರು ಪರಂಪರಾನುಗತವಾಗಿ ಹೋಗಬೇಕು ಅಂತ. ಇವೆಲ್ಲವನ್ನ ಒಂದು ಸರಿಯಾಗಿರ್ತಕ್ಕಂಥ ರಸ್ತೆಯಲ್ಲಿ ತಗೊಂಡು ಹೋಗಬೇಕು ಅಂತಾದರೆ ಆ ಗುರುಗಳ ಅನುಗ್ರಹ ಅನ್ನುವಂಥದ್ದು ಅವಶ್ಯ ಅಂತ ಹೇಳಿ. ಇನ್ನು ಗುರುಜಿ, ಈಗ ಪ್ರತಿಯೊಂದು ಕುಲಕ್ಕೂ ಕುಲಗುರುಗಳು ಅನ್ನೋದು ಈಗಲೂ ಕೂಡ ಇದ್ದಾರೆ? ಇದೆ. ಈಗಲೂ ಅನಾದಿ ಕಾಲದಿಂದ ಇದ್ದಂಥದ್ದು. ಯಾಕೆ ಅಂತ ಕೇಳಿದರೆ ಚತುರ್ವರ್ಣ ಅನ್ನುವಂಥದ್ದು ನಾವು ಮುಖ್ಯವಾಗಿ ತಗೊಳ್ಳುವಂಥದ್ದು. ನಾವಿಲ್ಲಿ ಲಿಂಗಾಯತ, ಗೌಡರು ಅಥವಾ ಇನ್ನೊಂದು ವರ್ಣದವ್ರನ್ನ ನಾವು ವಿಮರ್ಶೆ ಮಾಡುವುದಿಲ್ಲ. ಚತುರ್ವರ್ಣದವರಿಗೂ ಸಮೇತ ಬ್ರಾಹ್ಮಣ, ಶೂದ್ರ, ಕ್ಷತ್ರಿಯ, ವೈಶ್ಯ ಈ 4 ಜನಕ್ಕೂ ಸಮೇತ ಗುರುಪೀಠ ಇದೆ. ಇದು ಬಿಟ್ಟು ಬೇರೆ ಇನ್ಯಾವುದು ಬರಲಿಕ್ಕಿಲ್ಲ. ಈ ಜಾತಿ ವಿಚಾರಗಳನ್ನು ನಾವು ಮಾಡಿಕೊಂಡಂಥ ವ್ಯವಸ್ಥೆ. ಹಾಗಾಗಿ ಇಲ್ಲಿ ಚತುರ್ವರ್ಣದವರಿಗೂ ಸಮೇತ ಗುರುಪೀಠ ಅನ್ನುವಂಥದ್ದಿದೆ. ಆ ಗುರುಪೀಠದಲ್ಲಿ ಅದಕ್ಕೆ ನಾವು ಹೋಗಲೇಬೇಕು ಅನ್ನುವಂಥದ್ದು ಇದೆ. ಆದರೆ ಅದನ್ನು ನಾವೆಲ್ಲ ಬಿಟ್ಟಿದ್ದೇವೆ ಇವಾಗ. ಯಾಕೆ ಅಂತ ಕೇಳಿದ್ರೆ ರಾಹುಕಾಲಕ್ಕೆ ಪ್ರಾಶಸ್ತ್ಯ ಕೊಡ್ತೇವೆ ಬಿಟ್ರೆ, ಮದುವೆ ಈಗ ಭಟ್ರು ಅಷ್ಟೆಲ್ಲ ನೋಡಿ ಡೇಟನ್ನು ಕೊಟ್ಟಿರ್ತಾರೆ. ಅಲ್ಲಿ ಅದ ಇನ್ನೊಂದ್ಸಲಿ ಮಾತಾಡುವ, ಅಲ್ಲೇನಾಗಿರ್ತದೆ, ಮದುವೆ ಮುಹೂರ್ತ ಅನ್ನುವಂಥದ್ದೇ ಮಿಸ್ ಆಗಿ ಹೋಗ್ಬಿಟ್ಟಿರ್ತದೆ. ಯಾಕೆ ಅಲ್ಲಿ ಇಲ್ಲ ಭಟ್ರೆ ಅದು ರೆಡಿ ಆಗಲಿಲ್ಲ, ಇಲ್ಲಿ ರೆಡಿ ಆಗಲಿಲ್ಲ. ಹಿಂದಿನ ಕಾಲಗಳೆಲ್ಲ ಶಾಸ್ತ್ರಕ್ಕೆ ಇದು ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಇವತ್ತಿನ ಕಾಲಘಟ್ಟದಲ್ಲಿ ನಾವು ತೋರ್ಪಡಿಕೆಗೋಸ್ಕರವಾಗಿ ಅಲಂಕಾರಿಕವಾಗಿ ಏನು ಬೇಕೋ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ. ಇದಕ್ಕೇನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅಷ್ಟು ಒತ್ತು ಕೊಡ್ತಾ ಇಲ್ಲ. ಅದರ ಪರಿಣಾಮ ಏನಾಗ್ತಿದೆ, ಒಂದೊಂದೇ ಡೈವರ್ಸ್ ಆಗುವಂಥದ್ದು. ಇದೆಲ್ಲ ಏನಕ್ಕೆ ಅಂತ ಕೇಳಿದ್ರೆ ನೋಡಿ, ನಾನೀಗ ಒಂದು ಯಾವುದೋ ಟ್ಯಾಬ್ಲೆಟ್ ತೊಗೊಂಡ್ರೆ ಅದ್ರ ಗುಣ ಅನ್ನುವಂಥದ್ದು ನಾನು ಅನುಭವಿಸಲೇಬೇಕು. ಆಗ ಮಾತ್ರ ಆ ಮಾತ್ರೆಗೆ ಮರ್ಯಾದೆ ಅಂತ ಹೇಳಿ. ಈಗ ಮುಹೂರ್ತ ಅಂತ ಹೇಳಿದ್ರೆ ಈ ಮುಹೂರ್ತದಲ್ಲಿ ಮದುವೆ ಆದರೆ ಚಂದ ಇರ್ತಾರೆ ಅಂತ ಹೇಳಿ ಜ್ಯೋತಿಷ್ಯರು ಕೊಟ್ಟಿರ್ತಾರೆ. ನಾವು ಆ ಮುಹೂರ್ತ ಇಲ್ಲ, ನನಗೆ ರೆಡಿ ಆಗೋದು ಸಮಯ ಆಯಿತು, ಅಥವಾ ನಂಗೆ ಅಲ್ಲಿ ಇನ್ನೊಂದೇನೋ ಕೆಲಸಗಳಿತ್ತು ಅಂತ ಹೇಳಿದ್ರೆ ಅದು ಅಲ್ಲ, ಅದು ಕಾರಣ ಅಲ್ಲ, ಅದು ಜ್ಯೋತಿಷ್ಯರದ್ದು ತಪ್ಪಲ್ಲ, ಕುಟುಂಬದ. ಯಾಕೆ ಅಂತ ಕೇಳಿದರೆ ಮದುವೆ ಅನ್ನುವಂಥದ್ದು ಹುಟ್ಟು ಹೇಗೆ ಒಂದು ತುಂಬ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಷಯವೋ, ಮದುವೆಯು ಸಮೇತ ಹಾಗೆ ಗೃಹಸ್ಥಾಶ್ರಮಕ್ಕೆ ಹೋಗುವಂತಹ ಒಂದು ಪ್ರಥಮವಾಗಿರ್ತಕ್ಕಂಥ ಹೆಜ್ಜೆ ಅದು. ಹಾಗಾಗಿ ಅದಕ್ಕೆ ಮುಹೂರ್ತ ಅತೀ ಪ್ರಾಮುಖ್ಯತೆ ಅಂತ ಹೇಳಿ. ಅದೆಲ್ಲವೂ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತಾದರೆ ಆ ಗುರುವಿನ ಅನುಗ್ರಹ ಇರಬೇಕು. ಯಾಕಂದರೆ ಗುರುಗಳು ಮತ್ತಿನ್ನೆಂತ ಮಾಡೋದಿಲ್ಲ, ಅವ್ರಿಗೆ ಸಂಸಾರ ಇಲ್ಲ, ಎಲ್ಲವನ್ನೇ ತ್ಯಜಿಸಿರ್ತಾರೆ, ಆಸೆ ಆಕಾಂಕ್ಷೆಗಳು ಇರುವುದಿಲ್ಲ. ಅವರೇನು ನನ್ನ ಗುರುಪೀಠದ ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾರೆ ಹೊರತು ಅವ್ರ ಪ್ರಾರ್ಥನೆ ಅವರಿಗಾಗಿ ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ. ಇವತ್ತಿನ ಕಾಲಘಟ್ಟದಲ್ಲಿ ಏನೇನೋ ಆಗಿರಬಹುದು, ಹಲವಾರು ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಬಂದಿರಬಹುದು, ಅಲ್ಲೇನೋ ಒಂದು ವಿಷಯಗಳು ತಪ್ಪಾಗಿರ್ಬೋದು. ಆದರೆ ಸತ್ಯ ವಿಷಯವನ್ನು ತಿಳಿಯುವಾಗ ಈ ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ಗುರುಜಿ, ಗುರುವಾರದಂದು ಗುರುಪೀಠದ ಆರಾಧನೆ ಮಾಡಿದ್ರೆ ಒಳಿತು ಅಂತ ಹೇಳ್ತಾರೆ. ಗುರುವಾರದ ದಿನ ಗುರುಪೀಠ ಒಳಿತು ಅಂತಲ್ಲ. ಈಗ ನವಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಒಂದೊಂದು ದೇವರನ್ನ ಸೂಚನೆ ಮಾಡ್ತದೆ. ಹಾಗೆ ವಾರಗಳು ಅಷ್ಟೇ ಒಂದೊಂದು ದೇವರನ್ನ ಸೂಚನೆ ಮಾಡ್ತದೆ ಅನ್ನುವಂಥದ್ದು ನಮ್ಮ ಭಾವನೆ. ಗುರುಪೀಠ ಅನ್ನುವಂಥದ್ದು ಪ್ರತಿನಿತ್ಯ ಪ್ರಾತಸ್ಮರಣೀಯರಾಗಿರುವಂಥದ್ದು ಅಂತ ಹೇಳಿ ನಾವು ಪ್ರತಿನಿತ್ಯ ಹೇಗೆ ಎದುರು ಕೂಡಲೇ ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೀಗೆ ನೋಡ್ತೇವೋ, ಹಾಗೆ ಮೊದಲಿಗೆ ಗುರುಭ್ಯೋ ನಮಃ, ಆಮೇಲೆ ಗಣಪತಯೇ ನಮಃ. ಅಂದರೆ ಮೊದಲು ಗುರುಗಳ ಅನುಗ್ರಹ, ಅನುಜ್ಞೆ. ಅವರ ಅನುಜ್ಞೆ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲದಲ್ಲೇ ಏನು ಮಾಡಲಿಕ್ಕಿಲ್ಲ ಅಂತ ಕೇಳಿದ್ರೆ ಅವರಿಗೆ ತಿಳಿಸಿ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ಅವರಿಗೆ ಜ್ಞಾನ ಇರ್ತದೆ, ಅದನ್ನು ಮಾಡುವಂಥದ್ದು ಸರಿಯೋ ತಪ್ಪೋ ಅನ್ನುವಂಥ ಜ್ಞಾನ ಅವರಲ್ಲಿರ್ತದೆ. ಹಾಗಾಗಿ ಅವಶ್ಯ ಅಂತ ಹೇಳಿ. ಇನ್ನು ಗುರುಜಿ, ಗುರುಪೀಠ ಹಾಗೆ ಅಂದರೆ ಕುಲಗುರುಗಳು ಹಾಗೆ ಕುಲದೇವರುಗಳು, ಮೊದಲಿಗೆ ಗುರುಗಳ ಪೂಜೆಯನ್ನು ಮಾಡಬೇಕು ನೀವು ಅಂತ ಹೇಳಿದ್ರಿ. ಹಾಗಿದ್ರೆ ಕುಲದೇವರ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ? ಕುಲದೇವರ ಪೂಜೆ ಅಂದರೆ ಇದು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ. 2-3 ಆಯಾಮದಲ್ಲಿ ಉತ್ತರವನ್ನು ಕೊಡ್ಬೋದು. ಈಗ ಕುಲಗುರುಗಳು ಅಂತ ಹೇಳಿದರೆ ಆಯಿತು, ಆ ಕುಲಗುರುಗಳು ಅನಾದಿ ಕಾಲದಿಂದ ಆ ಪೀಠಾಧಿಪತಿಗಳು ಪೀಠಾಧಿಪತ್ಯವನ್ನು ಮಾಡಿಕೊಂಡು ಅವರು ಶಿಷ್ಯರನ್ನು ಸಂರಕ್ಷಣೆ ಮಾಡಿಕೊಂಡು ಅವರಿಗೆ ಅನುಗ್ರಹ ಮಾಡ್ಕೊಂಡು ಬಂದಿರ್ತಾರೆ, ಅದು ಗುರುಪೀಠ ಆಯಿತು. ಇನ್ನು ಕುಲದೇವರು ಯಾವುದು? ಹಾಗೆ ಕುಲದೇವರು ಅಂತ ಕೇಳಿದರೆ ನೀವು ಈ ಅನಾದಿ ಕಾಲದಲ್ಲಿ ನೋಡಿದಾಗ ಗೊತ್ತಾಗ್ತದೆ, ಈ ಕುಲದೇವರಿಂದ ಆರಾಧನೆ ಮಾಡ್ಕೊಂಡು ಬಂದಂಥ ಕುಟುಂಬ ಆ ಕುಲದೇವರನ್ನು ಆರಾಧನೆ ಮಾಡಿ 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 ಅವರಿಗೆ ಅನುಕೂಲಗಳಾಗಿ ಆಮೇಲೆ ಹಲವಾರು ಕೆಲಸಗಳು ಮಾಡಿದ್ರು ಅಂತ ಸುಮಾರಷ್ಟು ಕಡೆ ಕೇಳಿದ್ದೀರಿ. ಕುಲದೇವರು ಅಂದರೆ ಈಗ ನನ್ನ ತಂದೆ, ಆಮೇಲೆ ಅವರ ತಂದೆ, ಮತ್ತೆ ಅವರ ತಂದೆ, ಹೀಗೆ ಎಷ್ಟು ತಲೆಮಾರಿದೆ ಅಂತ ನನಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಅದು ಎಲ್ಲಿಗೆ ಹೋಗಿ ಮುಟ್ತದೆ ಅಂತ ಕೇಳಿದ್ರೆ ನಮ್ಮ ಋಷಿಗಳಿಗೆ ಹೋಗ್ತದೆ. ಆ ಋಷಿಗಳೇನು ಮ್ಯಾನ್ಯುವಲ್ ಬರೆದಿಟ್ರಲ್ಲ, ಆ ಋಷಿ ಪರಂಪರೆಯವರು ಅಂತ ಹೇಳಿ. ಈ
ಕುಲದೇವರು ಅಂತ ಹೇಳಿದರೆ ಆ ಕುಲವನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಅನಾದಿ ಕಾಲದಿಂದ ಅವರು ಆರಾಧನೆ ಮಾಡ್ಕೊಂಡು ಬಂದಂಥ ಸಂಪ್ರದಾಯಗಳು. ಅದೇ ಕುಲದೇವರು. ಅದನ್ನು ಬಿಟ್ಟು ಮತ್ತಿನ್ಯಾರಿಲ್ಲ. ನಾವು ಕಾಮ್ಯಕಾರಕಕ್ಕೋಸ್ಕರವಾಗಿ ಯಾವುದಾದ್ರು ದೇವರನ್ನು ಹೋಗಿ ಆಶ್ರಯಿಸಿ ಪ್ರಾರ್ಥನೆ ಮಾಡಿ ಬರ್ಬೋದು ಬಿಟ್ಟರೆ ನಮಗೆ ಅತಿ ಪ್ರಾಮುಖ್ಯ. ಯಾಕಂದರೆ ಕುಲವನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಂಥವ್ರು. ಇಲ್ಲಿ ಏನೇ ಕೊಡುವಂತಹ ನೈವೇದ್ಯಾದಿಗಳು, ನಿಮ್ಮ ಹಿರಿಯರು ಮಾಡ್ತಿದ್ದಂತಹ ಒಂದು ಆಚಾರ ವಿಚಾರಗಳು ಅನ್ನುವಂಥದ್ದೇನಿದೆ, ಆ ನೈವೇದ್ಯ ವಿಚಾರಗಳು ಅಷ್ಟೇ. ಆ ನೈವೇದ್ಯ ವಿಚಾರಾದಿಗಳಲ್ಲಿ ಲೋಪ ಆಗುವಂಥದ್ದು ಅಥವಾ ನೀವು ಮಾಡುವಂತಹ ಸಂಪ್ರದಾಯಗಳಲ್ಲಿ ಲೋಪ ಆಗುವಂಥದ್ದು. ಹಿಂದಿನ ಕಾಲದಲ್ಲಿ ಭಜನೆಗಳನ್ನು ಮಾಡ್ತಾ ಇದ್ರು. ಅದೆಲ್ಲ ಏನು ಅಂತ ಕೇಳಿದರೆ ದೇವರ ಪ್ರೀತ್ಯರ್ಥವಾಗಿ ಅಂತ ಹೇಳಿ. ಮನುಷ್ಯ ಜನ್ಮ ಇರುವಂಥದ್ದೇನೋ ಮೋಕ್ಷ ಮಾಡಬೇಕಂತೇಳಿ. ಆ ಮೋಕ್ಷಕ್ಕೆ ದಾರಿ ಯಾವುದು ಅಂತ ಕೇಳಿದರೆ ಮೊದಲು ಲೋಭವನ್ನು ಬಿಡಬೇಕು. ಅಂದರೆ ಈ ಲೋಭ, ಮದ, ಮಾತ್ಸರ್ಯ ಇವೆಲ್ಲವನ್ನು ಬಿಟ್ಟಾಗ ಮಾತ್ರ ಅದು ಅರ್ಥ ಆಗ್ತದೆ ಅಂತೇಳಿ. ಹಾಗೆ ಕುಲದೇವರ ಆರಾಧನೆ ಹೇಗೆ ಅಂತ ಕೇಳಿದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ರು ಕೂಡಲೇ ಗುರುಭ್ಯೋ ನಮಃ, ಗಣಪತಯೇ ನಮಃ, ಸೂರ್ಯನನ್ನೊಂದು ಪ್ರತ್ಯಕ್ಷ ಸೂರ್ಯ ನಮಸ್ಕಾರ. ಹಿಂದಿನ ಕಾಲದಲ್ಲಿ ಬರ್ತಾ ಇತ್ತು, ಈ ಕಾಲದಲ್ಲಿ ಯಾರೂ ಮಾಡುವುದಿಲ್ಲ. ಪ್ರತ್ಯಕ್ಷ ಸೂರ್ಯ ನಮಸ್ಕಾರ ಆಗ್ತಿದ್ದಂಗೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಕುಲದೇವರಿಗೆ ಮೊದಲು ದೀಪವನ್ನು ಪ್ರಜ್ವಲನೆ ಮಾಡಿ ನಂತರದಲ್ಲಿ ನೈವೇದ್ಯಾದಿಗಳನ್ನು ಮಾಡಿ ನಿತ್ಯ ಕರ್ಮಗಳನ್ನು ಮಾಡಬೇಕು, ಮುಂದಿನ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಇರೋದು. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ, ನಮ್ಮ ಮನೆಯಲ್ಲಿ ಫುಲ್ಲು ಒಳ್ಳೆ ಮಾಲಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಅಂಗಡಿಗಳು ಇರ್ತಾವಲ್ಲ, ಹಾಗೆ ದೇವ್ರ ಮನೇಲಿ ಎಲ್ಲ ದೇವ್ರನ್ನ ಹೀಗೆ ಇಟ್ಕೊಂಡು ಬಿಡೋದು. ಈಗ ನಾನು ನೀವು ಎಲ್ಲ ಕಡೆ ಒಂದು ಕಡೆ ರೂಮಲ್ಲಿ ಗೂಡು ಹಾಕಿಬಿಟ್ಟು ಊಟಕ್ಕೆ ತಿಂಡಿಗೆ ಎಂಥದ್ದು ಕೊಡಲಿಲ್ಲ ಅಂದರೆ ಎಂತ ಮಾಡ್ತೀರಿ ನೀವು? ಯಾರು ಕರೆಸಿದ್ದಾರೋ ಅವ್ರಿಗೆ ಫಸ್ಟ್ ಬಿಡ್ತೀರ ಅಲ್ವಾ? ಹಾಗೆ ದೇವರನ್ನು ಇಟ್ಕೊಳ್ಳೋದು ಅಷ್ಟು ಏನು, ಒಂದು ಹಣ ಕೊಟ್ಟರೆ ದೇವರ ಫೋಟೋವು ಸಿಗ್ತದೆ, ಶಕ್ತಿ ಇದ್ದವನು ಚಿನ್ನದ ವಿಗ್ರಹವನ್ನು ತಂದಿರ್ತಾನೆ. ಆದರೆ ಅಲ್ಲಿ ಭಾವನೆಯನ್ನಿಟ್ಟು ಅದು ದೇವರು ಅಂತ ಹೇಳಿದಾಗ ಅದಕ್ಕೆ ಶಕ್ತಿ ಅನ್ನುವಂಥದ್ದು ಇರ್ತದೆ. ಅದಕ್ಕೇನು ನೈವೇದ್ಯಾದಿಗಳಿಲ್ಲ, ಅದಕ್ಕೊಂದು ನಮಸ್ಕಾರ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಬಂದವರಿಗೆ ಒಂದು ದೊಡ್ಡ ಫೋಟೋಗೆ ಈ ಥರದ್ದೆಲ್ಲ ಇರ್ತದೆ ಮನೆಯಲ್ಲಿ. ಆದರೆ ಅದೆಲ್ಲ ಮಾಡಬಾರ್ದು. ಗರ್ಭ ಅಂತ ಹೇಳಿದರೆ ಅದರಲ್ಲಿ ಒಂದೇ ಅಥವಾ ಅದು ಸಂಕಲ್ಪಿತ ಅಂತ ಹೇಳಿ. ಹಾಗೆ ಕುಲದೇವರು ಒಂದೇ ನಾವು ಆರಾಧನೆ ಮಾಡಬೇಕಾದದ್ದು. ಇನ್ನೊಂದು ಬೇರೆ ಆಯಾಮಗಳಲ್ಲಿ ನೋಡೋದಾದರೆ ಪಂಚಾಯತನ ಪೂಜಾದಿಗಳನ್ನೆಲ್ಲ ಮಾಡೋರಿದ್ದಾರೆ. ಹಾಗೆ ಬ್ರಾಹ್ಮಣ ಕುಟುಂಬದವರ ಮನೆಯಲ್ಲಿ ಪಂಚಾಯತನ ಪೂಜೆ ಆಗುವಂಥದ್ದು ಸಹಜವಾಗಿರುವಂಥದ್ದು. ಆದರೆ ಒಬ್ಬ ಮನುಷ್ಯನಿಗೆ ಅವನ ವಿಷಯಗಳೇನು ಅಂತ ಕೇಳಿದರೆ ಕುಲದೇವತೆಯನ್ನು ಅತಿ ಪ್ರಾಶಸ್ತ್ಯ, ಏನು ಬೇಕಾದರೂ ಕೊಡ್ತಾರೆ ಕುಲದೇವರನ್ನು. ಎಂತ ಬೇಕಾದ್ರೆ ನಮಗೆ ಇಂಥದ್ದಾಗಬೇಕಂತಾದರೆ ಇವನು ಆ ದೇವರಿಗೆ, ಈ ಕುಟುಂಬ ಅನ್ನುವಂಥದ್ದು ಆ ದೇವರಿಗೆ ಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿದ್ದು ಹೌದು ಅಂತಾದರೆ ಖಂಡಿತವಾಗಲೂ ಭಗವಂತ ನಿಸ್ಸಂಶಯವಾಗಿ ಅನುಗ್ರಹ ಮಾಡೋದರಲ್ಲಿ ಖಂಡಿತವಾಗಲೂ ಡೌಟ್ ಇಲ್ಲ. ಆದರೆ ಅದನ್ನು ಬಿಟ್ಟು ನಾವು ಯಾವಾಗ ಬೇರೆ ದಾರಿಯನ್ನು ಹಿಡಿತೇವೆ, ಯದ್ಭಾವಂ ತದ್ಭವತಿ, ಅಷ್ಟೇ ಪ್ರಮಾಣದ ಶಾಪಕೋಪಗಳನ್ನು ಆಗ್ತದೆ ನಮಗೆ. ನಾವೇ ಉಂಟು ಮಾಡಿಕೊಳ್ಳೋದು. ಕೃತಿ ವ್ಯತ್ಯಾಸೋ ಕೃತ್ರಿಮ, ಮಾಡುವಂಥ ಕೆಲಸವನ್ನೇ ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಅದೇ ನಮಗೆ ಕೆಡಕಾಗ್ತದೆ ಅನ್ನುವಂಥದ್ದು ವಿಷಯ. ಹಾಗಾಗಿ ಕುಲದೇವರನ್ನು ಯಾವುದೂ ಬಿಡಲಿಕ್ಕಿಲ್ಲ. ನೀವು ಯಾವ ದೇವಸ್ಥಾನಕ್ಕಾದರೂ ಹೋಗಿ, ಯಾವ ದೇವರಿಗಾದರೂ ಮಾಡಿ, ಆದರೆ ಮೊದಲ ಪ್ರಾಶಸ್ತ್ಯ ಕುಲಗುರುಗಳು, ಕುಲದೇವರು ಇದಕ್ಕೆ ಕೊಡಬೇಕು ಅನ್ನುವಂಥದ್ದು ಹಿಂದಿನಿಂದ ಬಂದಂಥದ್ದು. ಈಗಿನ ಕಾಲದಲ್ಲಿ ಏನಾಗಿದೆ, ಇವತ್ತು ಈ ಫೋಟೋವನ್ನು ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ನನಗೆ ಈಗ ಒಳ್ಳೇದಾಗ್ತದೆ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳಿಗೆ ಇವತ್ತು ಬಂದುಬಿಟ್ಟಿದ್ದಾರೆ. ಹಾಗಾಗಿ ಅದು ತಪ್ಪು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕೆಂದರೆ ಎಲ್ಲರಿಗೂ ಹಿಂದೂ ಸನಾತನ ಧರ್ಮದಲ್ಲಿ ದೇವರನ್ನು ಎಲ್ಲರೂ ಆರಾಧನೆ ಮಾಡ್ಬೋದು, ಆದರೆ ಪ್ರಾಶಸ್ತ್ಯ ಇದಕ್ಕೆ ಕೊಡಬೇಕಾಗ್ತದೆ. ನಿಜ. ಇನ್ನು ಗುರುಜಿ, ಈಗಿನ ಕಾಲದಲ್ಲೂ ಕೂಡ ಸಾಕಷ್ಟು ಜನ ಇರ್ತಾರೆ ದೇವರನ್ನ ನಂಬೋರು, ಹಾಗೆ ಹಳೆ ಪದ್ಧತಿಗಳನ್ನೆಲ್ಲ ಪಾಲನೆ ಮಾಡೋರು. ಎಲ್ಲರೂ ಅಲ್ಲ ಅಂದರೂ ಬೆರಳೆಣಿಕೆ ಅಷ್ಟು ಮಂದಿ ಇದ್ದೇ ಇರ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ನಮ್ಮ ಕುಲಗುರುಗಳು ಯಾರು ಅನ್ನೋದು ಗೊತ್ತಿರೋದಿಲ್ಲ. ಅವರು ಯಾವ ರೀತಿ ಹುಡುಕ್ಬೇಕು ಅಂತ? ಕುಲಗುರುಗಳು ಅಂತ ಕೇಳಿದರೆ ಅವರನ್ನು ಹುಡುಕುವಂಥದ್ದಲ್ಲ, ಒಂದೊಂದು ಆಶ್ರಮದವರೆಗೂ ಸಮೇತ ಒಂದೊಂದು ಕುಲ ಗುರುಪೀಠ ಅನ್ನುವಂಥದ್ದಿದೆ. ಅವರ ಸನಾತನ ಧರ್ಮದಲ್ಲಿ ಅವರ ಧರ್ಮದಲ್ಲಿ ಅವರ ತಂದೆಯನ್ನು ಅಥವಾ ಅವರ ತಂದೆಯನ್ನು ಕೇಳುವಂಥದ್ದು, ಇಲ್ಲ ಅಂತ ಹೇಳಿದರೆ ಅವರ ಕುಲದ ಜ್ಯೋತಿಷ್ಯರಲ್ಲಿ ಕೇಳುವಂಥದ್ದು. ಯಾಕಂದರೆ ಜ್ಯೋತಿಷಿಗಳು ಬೇರೆ, ಪೌರೋಹಿತ್ಯವನ್ನು ಮಾಡುವಂಥವ್ರು ಬೇರೆ. ಯಾಕಂದರೆ ಯಾಕೆ ಈ ವಿಷಯವನ್ನು ಅದು ಹೇಳುವ, ಮದುವೆ ವಿಚಾರಗಳಲ್ಲಿ ವಿಷಯ ಕುಲಗುರುಗಳು ಹುಡುಕುವಂಥದ್ದು ಅವರ ಪುರೋಹಿತರ ಹತ್ರ ಹೋಗಬೇಕು. ಯಾಕಂದರೆ ಅವರ ಕುಲಗುರುಗಳಿಗೆ ನಾವು ಒಂದು ಧರ್ಮದವರು ಅಂತ ಕೇಳಿದ್ರೆ ನಾನು ನನ್ನ ತಂದೆಯನ್ನು ಕೇಳ್ತೇನೆ, ಯಾರು ನಮ್ಮ ಕುಲಗುರುಗಳು ಅಂತ ಕೇಳ್ತೇನೆ. ಆಗ ಕೇಳಿದಾಗ ಏನಾಗ್ತದೆ, ಅವ್ರು ಹೇಳ್ತಾರೆ. ಈಗ ತಂದೆಗೂ ಗೊತ್ತಿಲ್ಲ ಅಂದರೆ ಅವ್ರ ತಂದೆ ಕೇಳುವಂಥದ್ದು, ಇಲ್ಲ ಅಂತ ಹೇಳಿದರೆ ನಂತರದಲ್ಲಿ ಅವರ ಪುರೋಹಿತರಲ್ಲಿ ಹೋಗುವಂಥದ್ದು. ಕುಲ ಪುರೋಹಿತರು ಬೇರೆ,
ಕುಲ ಜ್ಯೋತಿಷಿಗಳಿಗೆ ಕುಲ ಪುರೋಹಿತರ ಹತ್ರ ಹೋಗಿ ಕೇಳೋದು ನಮ್ಮ ಗುರುಪೀಠ ಯಾವುದು. ಆಗ ಅವರು ವಿಮರ್ಶೆ ಕೊಡ್ತಾರೆ. ಯಾಕೆ ಅಂದರೆ ನಮ್ಮ ಈ ಚತುರ್ವರ್ಣದಲ್ಲೂ ಸಮೇತ ಈಗ ಬ್ರಾಹ್ಮಣ ಅಂತ ನಾವು ತಗೊಂಡಾಗ ಅದರಲ್ಲಿ ಸುಮಾರಷ್ಟು ಕವಲುಗಳಿದ್ದಾವೆ. ಯಾಕೆ ಅಂತ ಕೇಳಿದರೆ ಆ ಕವಲುಗಳಿಗೆ ಒಂದೊಂದು ರೀತಿಯಾಗಿ ಅವರ ಪರಂಪರೆ ಗುರುಗಳು ಇದ್ದಾರೆ. ಹಾಗಾಗಿ ನಾವು ಇದಮಿತ್ತಮ್ ಅಂತ ಒಬ್ಬರಿಗೆ ಇದೇ ಗುರುಗಳು ಹೀಗೆ ನೀವು ಮಾಡಿ ಅಂತ ಹೇಳಿ ಸಾಧ್ಯತೆ ಇಲ್ಲ. ಗುರುಪೀಠ ಇಲ್ದಲೇ ಇರುವಂಥ ಕುಟುಂಬವೇ ಇಲ್ಲ. ಆದರೆ ಆ ಗುರುಪೀಠವನ್ನು ಕಂಡು ಹಿಡ್ಕೊಳ್ಳೋದು ಹೇಗೆ ಅಂತ ಕೇಳಿದರೆ ಮೊದಲು ಹಿರಿಯರಿಗೆ ಕೇಳಬೇಕು, ನಮ್ಮ ಕುಲಗುರುಗಳು ಯಾರು. ಹಾಗೆ ಕುಲಗುರುಗಳು ಅಂತ ಹೇಳಿದರೆ ಅವರೇನು ಅಂತ ಕೇಳಿದ್ರೆ ಎಲ್ಲವನ್ನ ಬಿಟ್ಟು ತ್ಯಜಿಸಿ ಸನ್ಯಾಸತ್ವವನ್ನು ತಗೊಂಡು ನಂತರದಲ್ಲಿ ಪೀಠಾಧಿಪತಿಗಳಾಗಿರಬೇಕು. ಸುಮ್ಮನೆ ನಾನು ಗುರುಗಳು ಅಂತ ಹೇಳಿದ್ರೆ ಹಾಗೆ ಹೇಳಬಾರ್ದು. ಗುರುಗಳು ಅನ್ನುವಂಥ ಸಂಬೋಧನೆ ಮಾಡುವಂಥದ್ದು ಕುಲ ಗುರುಗಳಿಗೆ ಮಾತ್ರ. ಈಗ ಜ್ಯೋತಿಷಿಗಳಿಗೆ ದೈವಜ್ಞರೇ ಅಂತ ಹೇಳಬೇಕು, ಪುರೋಹಿತರಿಗೆ ಪುರೋಹಿತರೇ ಅಂತಲೇ ಹೇಳಬೇಕು. ಎಲ್ಲರಿಗೂ ಗುರುಗಳೇ ಅಂತ ಹೇಳೋದಲ್ಲ. ಅವಾಗೇನಾಗ್ತದೆ, ಆ ಮರ್ಯಾದೆಯನ್ನು ಎಲ್ಲರಿಗೂ ಕೊಟ್ಟಂಗೆ ಆಗ್ತದೆ. ಇವನೇನಾದ್ರು ತಪ್ಪು ಮಾಡಿದವನಾಗಿದ್ದರೆ ಅಲ್ಲಿ ನಾವು ಗುರುಗಳಿಗೆ ಮರ್ಯಾದೆ ಮಾಡಿದಾಗ ಆಗ್ತದೆ. ಹಾಗಾಗಿ ಯಾರನ್ನು ಹೇಗೆ ಕರಿಬೇಕೋ ಹಾಗೆ ಕರಿಬೇಕು. ಓಕೆ ಗುರುಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಹಲೋ ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಶಾರದಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಳಗಾವ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಸ್ವಲ್ಪ ಜಾಗದ ಬಗ್ಗೆ ಕೇಳಬೇಕಾಗಿತ್ತು. ಯಾರ ಬಗ್ಗೆ? ಜಾಗ, ಫ್ಲಾಟ್ ಬಗ್ಗೆ. ಜಾಗದ ಬಗ್ಗೆ. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಶಾರದಾ ಅವರಿಗೆ. ನಮಸ್ತೆ ಗುರುಗಳೇ. ಎಂತ ಯಾವ ಜಾಗದ ವಿಚಾರಗಳನ್ನು ಏನು ಕೇಳಬೇಕಿತ್ತು? ನಮ್ದು ಫ್ಲಾಟ್ ತುಂಬಾ ಐತೆ. ನಮ್ದು ಫ್ಲಾಟ್ ಫುಲ್ ಐತೆ ರೀ, ಪಾಸಿಗೆ ಫ್ಲಾಟ್ ಫುಲ್ ಐತೆ ರೀ, ಅಲ್ಲಿ ಖಾಲಿ ಇದೆ. ಅಲ್ಲಿ ಮೊನ್ನೆ ಏನ್ ಮಾಡ್ಯಾರಿ, ಹಿಂದಿಯನ್ನು ಬಾಳೆಹಣ್ಣು ಎಲ್ಲ ಇಟ್ಟು ಹೋಗಿದ್ದಾರೆ. ಹೇಳಿ. ಅಲ್ಲಿ ಹಿಂದೆಯನ್ನು ಬಾಳೆಹಣ್ಣು ಮತ್ತೆ ಎಲೆ ಅಕ್ಕಿ ಎಲ್ಲ ಇಟ್ಟು ಹೋಗಿದ್ದಾರೆ. ಅದು ಏನ ಪರಿಣಾಮ ಬೀಳ್ತದಲ್ಲ? ಯಾರ ಈ ಒಂದು ಫ್ಲಾಟ್ ಅನ್ನುವಂಥದ್ದು ಯಾರ ಹೆಸರಿನಲ್ಲಿ ಉಂಟು? ನಮ್ಮ ಮನೆಯವರ ಹೆಸರಲ್ಲಿ ಉಂಟು. ನಿಮ್ಮ ಮನೆಯವರ ಹೆಸರು? ನಮ್ಮ ಮನೆಯವರ ಹೆಸರು ಜಗದೀಶ್. ಜಗದೀಶ್ ಅಲ್ಲ? ಈಗ ಇದನ್ನ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಾಯ್ತಾ? ಮಾಡ್ಕೊಂಡಾರ. ಇದು ನಿಮ್ಮ ಪರಿಚಯಸ್ಥರ ಮನೆಯನ್ನೇ ತೆಗೆದುಕೊಂಡಂತದ್ದಾ? ಹೊರಗಡೆದಲ್ವಾ? ಹೊರಗಡೆ ತಗೊಂಡಿದ್ದೆ. ಹೌದು. ಇಲ್ಲಿ ಏನಾಗಿದೆ ಅಂತ ಕೇಳಿದರೆ, ಒಂದು ಈ ಮಾಡಿರುವಂಥ ಕೃತ್ಯ ಅನ್ನುವಂಥದ್ದು ತಮೋಗುಣ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಮೊದಲಿಗೆ ನಿಮ್ಮ ಬಾಯಿನಲ್ಲಿ ಬರ್ತಿರುವಂಥದ್ದು. ನಿಂಬೆಹಣ್ಣು ಮತ್ತೆ ಎಂತ ಎಲ್ಲ ಹಾಕಿದ್ರು? ಬಾಳೆಹಣ್ಣು ಈ ಥರದ್ದೆಲ್ಲ ಹಾಕುವಂಥದ್ದೇನು ಮೊದಲು ಹೇಳಿದಂಥದ್ದು ನೀವು ನಿಂಬೆಹಣ್ಣು ಅಂತ ಹೇಳಿ. ಈ ನಿಂಬೆಹಣ್ಣಿಗೆ ಸರಿಯಾಗಿ ಅದೇ ಇಲ್ಲಿ ಆಭಿಚಾರ ಕ್ರಿಯೆಗಳು ಅಂತ ಹೇಳಿ ಈ ಒಂದು ಯಾರದೋ ಜಾಗದಲ್ಲಿ ಈ ನಿಂಬೆಹಣ್ಣನ್ನು ಮಂತ್ರಿಸಿ ಹಾಕುವಂಥದ್ದು ಅವರ ಕಾಮ್ಯಕಾರಕವಾಗಿರ್ತಕ್ಕಂಥ ಕೆಲಸಗಳಿಗೆ ಏನೋ ಮಾಡಿರುವಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ನೀವು ಫೋನ್ ಮಾಡಿರುವಂಥ ಸಮಯಕ್ಕೆ ನೋಡೋದಾದರೆ ಬಾಧೆಯಲ್ಲೇ ರಾಹು ಇರುವಂಥ ಕಾರಣದಿಂದ ಇದು ಈಗ ಶುರುವಾಗಿರುವಂಥದ್ದಲ್ಲ. ಮನೆ ತಗೊಳ್ಳಿಕ್ಕೆ ಪ್ರಾರಂಭದಿಂದನೂ ಒಂದು ಹಣದ ಸಮಸ್ಯೆಯೋ ಅಥವಾ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸಮಸ್ಯೆಯೋ ಈ ರೀತಿ ಸಮಸ್ಯೆಗಳೆಲ್ಲ ಆಗ್ತಾ ಉಂಟು. ಆಗಾಗ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ತೊಂದರೆಗಳನ್ನು ಕೊಟ್ಟು ಸೂಚನೆಗಳನ್ನು ಕೊಟ್ಟಂಥ ಲಕ್ಷಣಗಳು ಇಲ್ಲುಂಟು. ಆದರೆ ಅದರ ವಿಚಾರಗಳಿಗೆ ಹೋಗದಲೇ ಈ ಸಮಸ್ಯೆಗಳಾಗಿದೆ. ಆದರೆ ಇದಕ್ಕೆ ಸದ್ಯದ ಪರಿಸ್ಥಿತಿಗೆ ನಿಮ್ಮದೇ ಜಾಗದಲ್ಲೇನಾದರೂ ಆ ವಸ್ತುಗಳಿತ್ತು ಅಂತಾದರೆ ಅವುಗಳನ್ನು ತೆಗೆದು ಸದ್ಯಕ್ಕೆ ಯಾವುದಾದ್ರೂ ಒಂದು ನೀರಿನಲ್ಲಿ ಅಥವಾ ಬೆಂಕಿಯಲ್ಲಿ ಅಥವಾ ಈ ಪಂಚಭೂತಗಳಲ್ಲಿ ವಿಲೀನ ಮಾಡುವಂಥ ಕೆಲಸಗಳು ಅಂತ ಹೇಳಿದರೆ ನೀರಿನಲ್ಲಿ ಅಥವಾ ಬೆಂಕಿಯಲ್ಲಿ ಹಾಕಿ ಬಿಟ್ಟುಬಿಡಿ. ನಂತರದಲ್ಲಿ ಸದ್ಯದ ಪರಿಸ್ಥಿತಿಗೆ ಆಂಜನೇಯ ಅಥವಾ ವಿಷ್ಣುವಿನ ಒಂದು ದೇವಾಲಯಗಳಿಗೆ ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡಿ ಆ ದೇವತಾ ಪ್ರಸಾದವನ್ನು ತಂದು ಮನೆಗೆಲ್ಲ ಹಾಕಿ. ಸದ್ಯದ ಪರಿಸ್ಥಿತಿಗೆ ಸಾಕಾಗ್ತದೆ. ಇದು ಯಾಕಾಯಿತು, ಇದು ಏನ ಕಾರಣದಿಂದ ಇದು ಬಂದು ಬಿತ್ತು ಅನ್ನುವಂಥದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಮರ್ಶೆ ಮಾಡುವ. ಒಳ್ಳೆಯದಾಗಲಿ. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಕರಿಗೌಡ ಅಂತ ಮಂಡ್ಯದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ, ನಮ್ಮ ಮಿಸ್ಸಸ್ ಬಗ್ಗೆ ಕೇಳಬೇಕಾಯ್ತು. ಯಾರ್ದಾದ್ರೂ ಒಬ್ಬರ ಬಗ್ಗೆ ಕೇಳಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಕರಿಗೌಡ ಅಂತ. ನಿಮ್ದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್?
ಟೈಮಿಂಗ್ಸ್ ಗೊತ್ತಿಲ್ಲ. 20 11 79 20 11 79 ಸ್ಕೂಲ್ ಡೇಟ್ ಆಫ್ ಬರ್ತ್ ಪ್ರಕಾರ. 20 ಸ್ಕೂಲ್ ಪ್ರಕಾರನ ಅದು? ಸ್ಕೂಲ್ ಪ್ರಕಾರ. ಹಾ ಹಾ ಹಾ, ಸರಿಯಾಗಿರುವಂಥದ್ದಿಲ್ಲ, ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಯಾರು ಇದು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಲಿಲ್ಲ ಅಲ್ವಾ? ಇಲ್ಲ ಇಲ್ಲ. ಹೌದು, ಕರೆಕ್ಟ್. ಆ ಎಂತ ಕೇಳ್ಬೇಕಿದ್ದಿತ್ತು, ಎಂತ ವಿಷಯ ಕೇಳ್ಬೇಕಿದ್ದಿತ್ತು ಈಗ? ಏನಾಗಿದೆ ಅಂದ್ರೆ ನಮ್ಗೆ ಕೈ ಇಷ್ಟೇ ಬಂದ್ರು ಆ ದುಡ್ಡು, ನಾವು KB ಇರೋದು ಗುರುಜಿ, ಮಿಸಸನ ಇಬ್ರು, ಆದ್ರೂ ಎಷ್ಟೇ ಬಂದ್ರು ದುಡ್ಡು ನಿಲ್ತಾ ಇಲ್ಲ, ಇಷ್ಟೇ ಬಂದು ಸಾಲ ತೀರ್ಸ್ತಾ ಇಲ್ಲ. ಹಿಂಗೆ ಮೈಂಡ್ ಒಂಥರ ಹಿಂಗಾಗಿದೆ ಅಂದ್ರೆ ಯಾಕಪ್ಪ ಹಿಂಗಾಗ್ತಾ ಇದೆ, ಒಂದಲ್ಲ ಒಂದು ಸೃಷ್ಟಿ ಒಂದು ಆಗತ್ತೆ ಒಂದು ಸೃಷ್ಟಿ ಆಗ್ತಾ ಇದೆ. ಈಗ ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ದಲೇ ಇರುವಂತ ಕಾರಣದಿಂದ ವಿಷಯ ಏನಾಗಿದೆ ಅಂತ ಕೇಳಿದ್ರೆ, ಒಂದು ಸರಿಯಾಗಿರುವಂತ ವಿಮರ್ಶೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಜಾತಕ ಇಲ್ಲ ಅಂತ ಆದರೆ ಪ್ರಶ್ನಾ ಚಿಂತನೆಯ ರೀತಿಯಾಗಿ ನೋಡುವಾಗ ನಿಮ್ಮ ಹೆಸರಿಗೆ ಸರಿಯಾಗಿ ನಾವು ಪ್ರಶ್ನೆಯನ್ನ ಇಟ್ಟಂತ ಸಂದರ್ಭದಲ್ಲಿ ತತ್ಕಾಲ ಲಗ್ನದಲ್ಲೇ ಗುರು ಇರುವಂತಹ ಕಾರಣ, ಮತ್ತೆ ಲಗ್ನದಲ್ಲೇ ಬಿಡಿ, ಈಗ ಹಣ ಅನ್ನುವಂಥದ್ದು ಒಳ್ಳೆ ರೀತಿಯಾಗಿ ಉಂಟು ಅಂತ ಹೇಳಿದ್ರೆ, ಆಸ್ತಿ ಉಂಟಾ? ಇದೆ. ನಂತರದಲ್ಲಿ ಜಾಗಗಳು ಉಂಟು, ಕೃಷಿ ಭೂಮಿಗಳುಂಟು, ಓಡಾಡಲಿಕ್ಕೆ ಕಾರು ಇದೆಲ್ಲ ಉಂಟು. ಆದರೆ ನೆಮ್ಮದಿಕರವಾಗಿರ್ತಕ್ಕಂಥ ಜೀವನವನ್ನು ಮಾಡಲಿಕ್ಕೆ ಆಗದಲ್ಲೇ ಇರುವಂಥ ಲಕ್ಷಣಗಳು. ಹಾಗೆ ಹೆಂಡತಿ ಆದರೂ ಅವಳೊಟ್ಟಿಗೆ ಪರಸ್ಪರ ಯಾವಾಗಲೂ ಜಗಳವನ್ನು ಮಾಡಬೇಕು ಅಥವಾ ಅವಳಿಗೆ ಮನಸ್ಸನ್ನು ನೋಯಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಿಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಬರುವಂಥದ್ದು. ಆಮೇಲೆ ಇದನ್ನು ಯಾಕೆ ಮಾಡಿದೆ ಅನ್ನುವಂಥ ಮನಸ್ಥಿತಿಗಳು ಬಂದ ನಂತರದಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತು ವ್ರತ, ಈ ಖರ್ಚನ್ನು ಮಾಡುವಂಥದ್ದು ಯಾವ ರೀತಿ ಅಂತ ಕೇಳಿದರೆ, ಒಂದು ಹಶುವಾಗಿದೆ ಅಂತ ಹೇಳಿದಾಗ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಊಟವನ್ನು ಮಾಡಿದ್ದಲ್ಲ, ಅಥವಾ ದೇವರಿಗೆ ಸಮರ್ಪಣೆ ಮಾಡಿದ್ದಲ್ಲ, ಅದನ್ನು ಯಾರೋ ಒಬ್ಬರಿಗೆ ದಾನ ಮಾಡಿದ್ದು ಅಲ್ಲ, ಇನ್ನೊಂದು ಯಾವುದೋ ಎಲ್ಲೋ ಒಂದು ಫೈನ್ ಕಟ್ಟಿದ್ದೋ ಅಥವಾ ಇನ್ಯಾರೋ ಸಾಲ ಮಾಡಿದಂಥದ್ದು ನಿಮ್ಮ ತಲೆಗೆ ಬಂದ ನೀವು ಕಟ್ಟಿದಂಥದ್ದು ಆಗ್ತಾ ಉಂಟು. ಇಲ್ಲಿ ವಿಶೇಷವಾಗಿ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಿಗೆ ಪರಿಹಾರ ಕೊಡಬೇಕಂತಾದ್ರೆ ಇದು ಸಾಧ್ಯತೆ ಇಲ್ಲದಲ್ಲೇ ಇರುವಂಥದ್ದು. ಅಂದರೆ ನೀವು ಪರಿಹಾರ ಆಗುವುದಿಲ್ಲ ಅಂತಿಲ್ಲ, ಇದು ದೀರ್ಘ ವಿಮರ್ಶೆ ಇರುವಂಥ ವಿಷಯಗಳು. ಮದುವೆ ವಿಚಾರದಲ್ಲೂ ಸುಮಾರಷ್ಟು ಕೆಲವೊಂದೆಲ್ಲ ಆಣೆ ಭಾಷೆಗಳೆಲ್ಲ ಆದಂಥದ್ದುಂಟು. ಅದಕ್ಕೆ ಸಂಬಂಧಿತವಾಗಿ ನಿಮ್ಮ ಕುಲ ಜ್ಯೋತಿಷ್ಯರಲ್ಲಿ ಮನೆಯಲ್ಲಿ ಒಂದು ಪ್ರಶ್ನಾ ಚಿಂತನೆಯನ್ನು ಮಾಡಿ ಅದರಲ್ಲಿ ಬಂದಂಥ ಪರಿಹಾರಾದಿಗಳನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಸದ್ಯದ ಪರಿಸ್ಥಿತಿಗೆ ಕುಲದೇವರ ದರ್ಶನ ಮಾಡಿ ಕುಲದೇವರಿಗೆ ಒಂದು ಮುಷ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿ, ಆಮೇಲೆ ಮುಂದೆ ನಿಮಗೆ ಹೋಗುವಂಥ ದಾರಿಗಳೆಲ್ಲ ಅದಾಗೆ ಸಿಗ್ತದೆ. ಕಾಲಭೈರವನಿಗೆ ಹೋಗಿ ಒಂದು ಹರಿವಾಣ ನೈವೇದ್ಯ, ಅಂದರೆ ಹಣ್ಣು ಕಾಯಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ನೈವೇದ್ಯ ಮಾಡಿ ಅವನಿಗೊಂದು ಪ್ರಾರ್ಥನೆ ಮಾಡಿ, ನಮ್ಮ ಕುಟುಂಬದ ಬಾಧೆಗಳು ಅನ್ನುವಂಥದ್ದು ಆದಷ್ಟು ಬೇಗ ನಿವೃತ್ತಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಆ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಇಡಿ. ನಂತರದಲ್ಲಿ ಮುಂದೆ ಹೋಗಲಿಕ್ಕೆ ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ಸರಿಯಾಗಿರುವಂಥ ದಾರಿಗಳು ಸಿಗ್ತದೆ. ಕುಲಪುರೋಹಿತರ ಹತ್ರ ಹೋಗಿ ಒಂದು ಪ್ರಶ್ನಾ ಚಿಂತನೆಯನ್ನು ಮಾಡಿ, ಯಾಕಂದರೆ ಏನೋ ಒಂದು ಸಣ್ಣ ರೀತಿಯಾಗಿ ನೋಡ್ಲಿಕ್ಕೆ ಬರುವುದಿಲ್ಲ ಇದನ್ನು. ಇಲ್ಲಿ ಹಣ ಕಳ್ಕೊಂಡಿರುವುದಲ್ಲ, ನೀವು ಹಣವನ್ನು ಏನಂತ ಕೇಳಿದರೆ ಸುರಿದಿರುವುದು ಅಂತೇಳಿ, ಎಲ್ಲ ಕಡೆ ಹೋಗೋಗಿ ಸುರಿದಿರೋದು ಹಣವನ್ನು. 1 ರೂಪಾಯಿ ತಿನ್ನಲಿಲ್ಲ, ಒಳ್ಳೆ ಬಟ್ಟೆ ಹಾಕಲಿಲ್ಲ, ಆಸ್ತಿ ಇಟ್ಕೊಂಡು ಎಂತ ಮಾಡ್ತೀರಿ ನೀವು? ವ್ಯಸನಗಳು. ಮತ್ತೆ ನೋಡಿ, ಇಲ್ಲಿ ವ್ಯಸನ ಅಂತ ಹೇಳಿದರೆ ದೇಹ ಆಲಸ್ಯ ಬರುವಂತಹ ವಸ್ತುಗಳನ್ನು ಅತಿಯಾಗಿ ಸೇವನೆ ಮಾಡ್ತಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ನೀವೊಂದ್ಸಲಿ ಕೆಲಸ ಮಾಡಿ, ಆ ಕುಲದೇವರಿಗೆ ಹೋಗಿ ಸಂದರ್ಶನ ಮಾಡಿ ಅಲ್ಲಿ ಸೇವೆಗಳನ್ನು ಮಾಡಿ ಆಮೇಲೆ ನಂತರದಲ್ಲಿ ಪ್ರಶ್ನಾ ಚಿಂತನೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಒಳ್ಳೇದಾಗ್ಲಿ, ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಮಾ. ನಿಮ್ಮ ಹೆಸರು? ರೂಪ. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರಿಂದ. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಿಲ್ಲ. ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಯ್ತು. ಅವರು ಡೇಟ್ ಆಫ್ ಬರ್ತ್ ಹೇಳಿ. 5/6/1979. 5/6/1979. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಏನು ಕೇಳಬೇಕಿತ್ತಮ್ಮ? ಆರೋಗ್ಯ ಬಗ್ಗೆ ಸ್ವಲ್ಪ ಕೇಳಬೇಕಾಯ್ತು. ಆರೋಗ್ಯ ಬಗ್ಗೆ, ಅವರ ಆರೋಗ್ಯನ ಯಾಕೋ ಸರಿ ಇಲ್ಲ ಸರ್ ಮೇಡಮ್. ಆರೋಗ್ಯನಾ? ಎಂತ ಹೆಸರು ಅವ್ರದ್ದು? ರುದ್ರಪ್ಪ. ರುದ್ರಪ್ಪ. ಎರಡು ಸಲ ಆಪರೇಷನ್ ಐತೆ, ಮತ್ತೇನೋ ಅದು ನೋವು. 2 ಸಲ ಆಪರೇಷನ್ ಅಲ್ಲ, ಇದು ಒಂದು ಸಣ್ಣದು ಮದುವೆಗಿಂತ ಮುಂಚಿತವಾಗಿ
ಹೌದು. ಮದುವೆಗಿಂತ ಮುಂಚಿತವಾಗಿ ಇವರಿಗೆ ಕೆಲವೊಂದೆಲ್ಲ ಸಮಸ್ಯೆಗಳಿದ್ದಿತ್ತು. ಆಗಲೂ ಆರೋಗ್ಯದ ದೇಹದ ವಿಚಾರದಲ್ಲಿ ಅಂಗವೈಕಲ್ಯ ಆಗುವಂಥ ಪರಿಸ್ಥಿತಿಗಳು ಬಂದು ಬಚಾವಾದಂಥ ಲಕ್ಷಣಗಳಿದೆ. ಅದಾದ ನಂತರದಲ್ಲಿ ಈಗ ಶಸ್ತ್ರಚಿಕಿತ್ಸೆಗಳು ಆಗಿರುವಂಥದ್ದು ಇದೆ. ನಂತರದಲ್ಲಿ ಈಗ ಏನಾಗ್ತಾ ಇದೆ ಒಂದು ಅಂತ ಕೇಳಿದರೆ, ಈ ಅತಿಯಾಗಿ ಕೋಪ ಬರುವಂಥದ್ದು, ನಂತರದಲ್ಲಿ ಸುಸ್ತಾಗುವಂಥದ್ದು, ಆಮೇಲೆ ಶಕ್ತಿ ಅಂದರೆ ಊಟ ಮಾಡಲಿಕ್ಕೆಲ್ಲ ಮನಸ್ಸು ಬರ್ದಲೇ ಇರುವಂಥದ್ದು. ಅದಾದ್ರ ಮೇಲೆ ನಂತರದಲ್ಲಿ ಬರೀ ತಮೋವರ್ಣದ ವಸ್ತುಗಳನ್ನು ಸೇವನೆ ಮಾಡಲಿಕ್ಕೆ ಪ್ರೇರೇಪಣೆ ಕೊಡುವಂಥದ್ದು, ಮಾಂಸಾಹಾರಗಳನ್ನು ಮಾಡುವಂಥದ್ದು, ಮದ್ಯಪಾನಗಳನ್ನು ಮಾಡುವಂಥದ್ದು, ಇದರಲ್ಲಿ ಆಸಕ್ತಿ ಜಾಸ್ತಿ ಉಳ್ಳಂಥ ಲಕ್ಷಣಗಳು ಈ ಜಾತಕದಲ್ಲಿ ಕಾಣಿಸ್ತಾ ಉಂಟು. ಹೌದಾ? ಕೇಳಿಸ್ತಾ ಉಂಟಾ? ರೂಪ ಅವರು ಟಿವಿ ನೋಡ್ತಾ ಇದ್ರಾ? ನಾನೇ ಮಾತಾಡೋದು. ಇಲ್ಲ ಇಲ್ಲ, ರೂಮಲ್ಲಿ ಇದೀವಿ. ಅದೇ ಈಗ ಈ ರೀತಿ ಎಲ್ಲ ಸಮಸ್ಯೆ ಆಗ್ತಾ ಉಂಟು ಅವರಿಗೆ. ಹೌದು ಸರ್. ಅದು ಯಾಕೆ ಆಗ್ತಾ ಇರೋದು ಅಂತ ಚಿಂತನೆ ಮಾಡಿದಾಗ, ಇವರ ತಂದೆ ಅಥವಾ ಅವರ ತಂದೆಯ ಕಾಲದ ಘಟ್ಟದಲ್ಲಿ ಒಂದು ಕಳತ್ರಯೋಗ ಅಂತ ಹೇಳಿದರೆ, ಒಂದು ಸ್ತ್ರೀ ತುಂಬ ಹಿಂಸೆ ಪಟ್ಟು ಮರಣ ಹೊಂದಿದಂಥ ಲಕ್ಷಣಗಳಿಂದ ಉಂಟಾಗಿ ಒಂದು ಬಾಲಪ್ರೇತ ಅನ್ನುವಂಥದ್ದು ಗೋಚರಕ್ಕೆ ಬರ್ತಾ ಇದೆ. ಬಾಲಪ್ರೇತ ಮೀನ್ಸ್ ಅಂದರೆ ಸಣ್ಣದಲ್ಲಿ ಹೋಗಿರುವಂತಹ ಲಕ್ಷಣಗಳಿದು. ಇದಕ್ಕೆ ಒಮ್ಮೆ ಈ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ, ಯಾವೂರು ನಿಮ್ಮದು? ನಮ್ದು ಬೆಂಗಳೂರು. ಹಾಂ, ಒಂದು ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಪಿತೃದೋಷಗಳನ್ನು ಪರಿಹಾರ ಮಾಡಿ ಹೆಚ್ಚಿನ ವಿಷಯಗಳನ್ನು ನಂತರದಲ್ಲಿ ಪ್ರಶ್ನಾಚಿಂತನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಮೊದಲಿಗೆ ಗೋಕರ್ಣಕ್ಕೆ ಹೋಗಿ ಒಂದು ಮೋಕ್ಷದ ಕೆಲಸಗಳನ್ನು ಮಾಡಿ ಬನ್ನಿ. ಸರಿ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಧರ್ಮವಾಗಿರಬೇಕು, ಕುಲ ದೇವರನ್ನು ಆರಾಧನೆ ಮಾಡಬೇಕು, ಕುಲ ಗುರುಗಳನ್ನು ಆರಾಧನೆ ಮಾಡಬೇಕು, ಮೋಸ ವಂಚನೆಗಳನ್ನು ಯಾರೂ ಮಾಡಬಾರ್ದು. ಯಾಕೆ ಅಂತ ಕೇಳಿದರೆ, ಈ ಹಿಂದೆ ಹೇಳ್ತಿದ್ರು ಪುರಾಣಗಳಲ್ಲೂ ಇತಿಹಾಸದಲ್ಲೂ, ಅಥವಾ ನಾವು ಇತಿಹಾಸಗಳನ್ನು ಓದಿದ್ರು ಅಲ್ಲಿ ಗೊತ್ತಾಗ್ತಾ ಇತ್ತು, ಸಣ್ಣ ಸಣ್ಣ ತಪ್ಪಿಗೂ ಸಮೇತ ಘೋರವಾಗಿರ್ತಕ್ಕಂಥ ಅಪರಾಧ ಕೊಡ್ತಾ ಇದ್ರು. ಯಾಕೆ ಅಂತ ಕೇಳಿದರೆ, ಆ ಮನುಷ್ಯನಿಗೆ ಕುಲದೇವರನ್ನಾಗಲಿ ಅಥವಾ ಈ ಹಿರಿಯರನ್ನು ಆರಾಧನೆ ಮಾಡುವಾಗ ಅವನಲ್ಲಿ ಲೋಭಿ ಬರಬಾರ್ದು, ಅಂದರೆ ಜಿಪುಣತನ ಬರಬಾರ್ದು, ಸರ್ವವೂ ಸಮರ್ಪಣೆ ಆಗುವಂಥ ಮನಸ್ಥಿತಿ ಬರಬೇಕು. ಇದು ಬರುವಂಥದ್ದು ಯಾವಾಗ? ಮನುಷ್ಯನ ಮರಣದ ಸಮಯದಲ್ಲಿ. ಈಗ ಅದು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಇರುವಂಥ ಕಾಲಘಟ್ಟ ಹೇಗಿದೆ ಅಂತ ಕೇಳಿದರೆ ಬಣ್ಣದವಾಗಿರ್ತಕ್ಕಂಥ ಪ್ರಪಂಚ. ಹಾಗಾಗಿ ಧರ್ಮವಾಗಿರಬೇಕು. ನೀವು ಯಾವುದೇ ಧರ್ಮದವರಾಗಿದ್ದರೂ ನೀವು ಧರ್ಮವಾಗಿರಿ ಅನ್ನುವಂಥದ್ದೊಂದೇ ನಮ್ಮ ವಾಕ್ಯ. ಓಕೆ ಗುರುಜಿ, ಮತ್ತೆ ನಾಳೆ ಭೇಟಿಯಾಗೋಣ. ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ, ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಅಖಂಡ ಜ್ಯೋತಿಷ್ಯ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.